ಎವ್ರಿವ್ಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತಮ್ನೇನಲ್ಲಿ ಕೊಟ್ಟಿರೋ ಹಾಗೇ ಜಸ್ಟ್ 3 ಅವರ್ಸಲ್ಲಿ ತಿರುಪತಿ ತಿರುಮಲ ದರ್ಶನ ಹೆಂಗೆ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ತೀನಿ ಈ ವ್ಲಾಗ್ನಲ್ಲಿ. ಸೊ ನಾವೂ ಅಷ್ಟೇ ಜಸ್ಟ್ 3 ಅವರ್ಸಲ್ಲಿ ದರ್ಶನ ಮಾಡ್ಕೊಂಡು ಬಂದ್ವಿ. ಅದು ಫ್ರೀ ದರ್ಶನ, ಏನು ಆನ್ಲೈನ್ ಟಿಕೆಟ್ಸ್ ಎಲ್ಲ ಏನೂ ಬುಕ್ ಮಾಡಿಲ್ಲ. ಸೊ ಜಸ್ಟ್ ಫ್ರೀ ದರ್ಶನದಲ್ಲಿ 3 ಅವರ್ಸಲ್ಲಿ ದರ್ಶನ ಮಾಡ್ಕೊಂಡು ಬಂದ್ವಿ. ಯಾವ ಥರ ಅಂತ ಅಂದ್ಬಿಟ್ಟು ಹೇಳ್ತೀನಿ, ಕಂಪ್ಲೀಟ್ ವ್ಲಾಗ್ನ ನೋಡಿ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ತುಂಬ ಸಖತ್ತಾಗಿದ್ದೀನಿ. ಸೊ ನಾವೆಲ್ಲನೂ ಹೊರಟಿದ್ದು ಮಂಗಳವಾರ ಸಾಯಂಕಾಲ ಹೊರಟ್ವಿ. ಸೊ ಬೆಂಗಳೂರಿಂದ ತುಂಬಾ ಚೆನ್ನಾಗಿತ್ತು. ವಿತಿನ್ 1 ಡೇನಲ್ಲಿ ತಿರುಪತಿಯಿಂದ ಆಫ್ಟರ್ ಲಾಂಗ್ ಟೈಮ್ ಒಂದು ದಿನದಲ್ಲಿ ಅಷ್ಟು ಬೇಗ ಬಂದಿದ್ದು. ಸೊ ಯಾವ ಥರ ಅಂತ ಹೇಳ್ತೀನಿ. ಸೊ ನಾವು ಮಂಗಳವಾರ ಸಾಯಂಕಾಲ ಇಲ್ಲಿಂದ ಬೆಂಗಳೂರಿಂದ ಹೊರಟ್ವಿ. ಮಧ್ಯಾಹ್ನ ಆಲ್ಮೋಸ್ಟ್ 12-12:30ಗೆ ಬಿಟ್ವಿ. ಹೋಗ್ತಾ ಆನ್ ದ ವೇನಲ್ಲಿ ನಮ್ಮ ಮಮ್ಮಿನ ಪಿಕ್ ಮಾಡಬೇಕಾಯಿತು. ನಮ್ಮಮ್ಮ ಮತ್ತು ನಮ್ಮ ನಾದಿನಿನೂ ಬಂದಿದ್ದರು. ಸೊ ನಮ್ಮ ಜೊತೆಯಲ್ಲಿ ನಾವು ನಮ್ಮ ಫ್ಯಾಮಿಲಿ ಮಾತ್ರ ಹೋಗಿದ್ದು. ನಾವು ಗಂಡ ಹೆಂಡತಿ ನನ್ನ ಮಗ ಅಷ್ಟೇ ಹೋಗಿದ್ದಿದ್ದು. ಸೊ ಇನ್ನು ಅಲ್ಲಿ ನಮ್ಮಮ್ಮ ಮತ್ತು ನಮ್ಮ ನಾದಿನಿನ ಇಬ್ಬರನ್ನ ಪಿಕ್ ಮಾಡಿಕೊಂಡು ಸೊ ಅಲ್ಲಿಂದ ಹೊರಟೋಷ್ಟರೊಳಗೆ ನಮಗೆ ಸಾಯಂಕಾಲ ಆಯಿತು. ಸಾಯಂಕಾಲ ಆಗಿ ನಾವು ಹೋಗಿ ರೀಚ್ ಆಗೋಷ್ಟರೊಳಗೆ ಆಲ್ಮೋಸ್ಟ್ 7:30 8 o'clock ಆಯಿತು ತಿರುಪತಿ ಹೋಗೋಷ್ಟರೊಳಗಡೆ. ಸೊ ತುಂಬಾ ಚೆನ್ನಾಗಿತ್ತು ಜರ್ನಿ ಅಂತ ತುಂಬ ಚೆನ್ನಾಗಿ ಆಯಿತು. ಸೊ ಲಾಂಗ್ ಅಂತ ಅನಿಸಿದ್ರೂ ಸಹ ಸೊ ಡ್ರೈವ್ ಎಲ್ಲ ಮಾಡಿಕೊಂಡು ರೆಸ್ಟ್ ತಗೊಂಡು ಹೋಗೋದ್ರಿಂದ ಅಷ್ಟೊಂದೇನು ಟಯರ್ಡ್ ಅನಿಸಿಲ್ಲ. ಸೊ ಇನ್ ಕೇಸ್ ನೀವೇನಾದರೂ ಹೋಗ್ತಾ ಇದ್ದರೆ ಸೊ ಬಸ್ ಫೆಸಿಲಿಟೀಸು ಇದೆ, ಟ್ರೈನ್ ಫೆಸಿಲಿಟೀಸು ಸಹ ಇದೆ. ಸೊ ನೀವು ವೆಹಿಕಲಲ್ಲಿ ಹೋಗ್ತೀನಿ ಅಂದ್ರೂ ಹೋಗ್ಬೋದು. ತುಂಬಾ ಚೆನ್ನಾಗಿದೆ ರೋಡ್ಸ್ ಅಂತಲೂ ಸಹ. ಸೊ ನೀವು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ, ಇದೇನು ಇಡುವಂಥ ವಿಷಯ ಅಲ್ಲ, ಬಟ್ ಸ್ಟಿಲ್ ಓಕೆನಾ. ಸೊ ನಾವು ಹೋಗಿ ಇನ್ನು ಊಟ ಎಲ್ಲ ಕೆಳಗಡೆನೇ ಮಾಡ್ಕೊಂಡ್ಬಿಟ್ವಿ ತಿರುಪತಿನಲ್ಲಂತೂ ಕೆಳಗಡೆ ಸ್ಟ್ರೀಟ್ ಫುಡ್ಸು ಸೂಪರಾಗಿರುತ್ತೆ. ಸೊ ನನಗೆ ಇಷ್ಟ ಆಗಿದ್ದು ಊಟ ತಿಂಡಿ ಎಲ್ಲ ಸಿಗುತ್ತೆ. ಸೊ ದೋಸೆ ಇಡ್ಲಿ ಅಂತೂ ಸಾಯಂಕಾಲ ಹೊತ್ತು ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಬೆಟ್ಟದ ಮೇಲೆ ಹೋಗೋಣ ಅಂತ ಹೋದ್ವಿ. ಸೊ ಸಾಯಂಕಾಲ ಹೋಗಿರೋದ್ರಿಂದ ವ್ಯೂ ಎಲ್ಲ ಅಷ್ಟೊಂದು ಕಾಣಿಸ್ತಾ ಇರಲಿಲ್ಲ. ಒಂದು 8:30 ಆಯ್ತಲ್ವ. ಸೊ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ರೂಮು ಸಹ ಅಷ್ಟೇ ತಿರುಪತಿ ತಿರುಮಲ ದೇವಸ್ಥಾನದ ಕಡೆಯಿಂದನೇ ನಮಗೆ ಫ್ರೀ ರೂಮ್ ಸಿಗುತ್ತೆ. 500 rupees ಡೆಪಾಸಿಟ್ ಮಾಡಬೇಕು. ಸೊ ಡೆಪಾಸಿಟ್ ಮಾಡಿದ್ರೆ ಮತ್ತೆ ನಮಗೆ ಅದನ್ನು ನಾವು ಚೆಕ್ಔಟ್ ಮಾಡಾದ್ಮೇಲೆ ರಿಫಂಡು ಸಹ ಮಾಡ್ತಾರೆ. ಸೊ ಅದರದ್ದು ಕಂಪ್ಲೀಟ್ ವ್ಲಾಗನ್ನು ಸಹ ನಾನು ಅಪ್ಲೋಡ್ ಮಾಡ್ತೀನಿ ಯಾವ ಥರ ಅಂತ. ಜಸ್ಟ್ ಆಧಾರ್ ಕಾರ್ಡ್ ಇದ್ದರೆ ಸಾಕು. ಸೊ ಇನ್ನು ಈ ಸರಿ ಹೋದಾಗ ನಾವಂತೂ ಎಷ್ಟೊಂದು ಒಂದೊಂದು ದಿನಕ್ಕೂ ಚೇಂಜಸ್ ಆಗ್ತಾನೆ ಇರುತ್ತೆ. ಈ ಥರ ಈ ಸರಿ ಅಂತೂ ನಾವು ಏನು ಟಿಕೆಟ್ಸ್ ಎಲ್ಲನೂ ಸಹ ತೊಗೊಂಡೇ ಇಲ್ಲ, ಯಾಕಂದರೆ ಕ್ರೌಡ್ ಕಮ್ಮಿ ಇರೋದ್ರಿಂದ ಅವರೇ ಹೇಳಿದ್ರು. ಸೊ ನಾವು ಏನು ರಿಜಿಸ್ಟರ್ ಮಾಡಿಸೋದು ಕೆಳಗಡೆ ಎಲ್ಲನೂ ಟಿಕೆಟ್ಸ್ ಎಲ್ಲ ತೊಗೋಬೇಕು, ಆಮೇಲೆ ಬೆಟ್ಟ ಮೇಲೆ ಹೋಗಬೇಕು, ಆ ಥರ ಎಲ್ಲ ಏನೂ ಇರಲಿಲ್ಲ. ಸೊ ಜಸ್ಟ್ ನಾರ್ಮಲ್ ದರ್ಶನಕ್ಕೆ ನಾರ್ಮಲಾಗಿ ಟೆಂಪಲ್ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಬರ್ಬೋದಾಗಿತ್ತು, ಆ ಥರ ಫೆಸಿಲಿಟಿ ಇತ್ತು. ಸೊ ಕ್ರೌಡು ಸಹ ಸಿಕ್ಕಾಪಟ್ಟೆ ಕಮ್ಮಿ ಇತ್ತು ನಾವು ಹೋದಾಗ. ಸೊ ಜಸ್ಟ್ ನಾರ್ಮಲಾಗಿ ಹೋಗಿ ರೆಡಿ ಆಗಿಬಿಟ್ಟು ದರ್ಶನಕ್ಕೆ ಅಂತ ಒಳಗಡೆ ಹೋಗೋಣ ಅಂತ ಹೋದ್ವಿ. ಜಸ್ಟ್ ಒಳಗಡೆ ಮಾತ್ರ ಒಂದು ಟಿಕೆಟ್ ಮಾತ್ರ ಕೊಡ್ತಾರೆ. ಆಧಾರ್ ಕಾರ್ಡ್ ಬೇಕು, ಒರಿಜಿನಲ್ ಆಧಾರ್ ಕಾರ್ಡ್ ಬೇಕು, ಆ ಥರ ಎಲ್ಲ ಏನೂ ಸಿಸ್ಟಮ್ ಇರಲಿಲ್ಲ. ಸೊ ಕ್ರೌಡ್ ಕಡಿಮೆ ಇರೋದ್ರಿಂದ ಇದೊಂದು ಫೆಸಿಲಿಟಿ ಮತ್ತೆ ಚೇಂಜ್ ಮಾಡಿದ್ದಾರೆ. ಸೊ ನೀವು ಹೋಗ್ಬೇಕಾದ್ರೆ ಭಯ ಪಡ್ದಿರಾ ಹೋಗ್ಬೋದು, ಕ್ರೌಡ್ ಕಡಿಮೆ ಇದೆ ಅಂತಂದರೆ. ಇನ್ ಕೇಸ್ ಸೇಫ್ಟಿ ಪರ್ಪಸ್ಗೆ ಒಂದ್ಸರಿ ತೊಗೊಂಡೋಗಿ, ಯಾಕಂದರೆ ಒಂದೊಂದ್ಸರಿ ಕ್ರೌಡ್ ಇರುತ್ತೆ, ಯಾವಾಗ ಕ್ರೌಡ್ ಇರಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಸೊ ಆಲ್ಮೋಸ್ಟ್ ಏನಂದರೆ ನೀವು ವೀಕ್ ಡೇಸಲ್ಲಿ ಟ್ರೈ ಮಾಡಿ, ವೆಡ್ನೆಸ್ಡೇ ಥರ್ಸ್ಡೇ ಇಲ್ಲಾಂದರೆ ಟ್ಯೂಸ್ಡೇ ಆ ಥರ ಟ್ರೈ ಮಾಡಿ. ಆವಾಗ ಕ್ರೌಡ್ ಸಿಕ್ಕಾಪಟ್ಟೆ ಕಡಿಮೆ ಇರುತ್ತೆ ಮತ್ತು ಬೇಗನೂ ದರ್ಶನ ಆಗುತ್ತೆ. ಮತ್ತು ಸ್ಪೆಷಲ್ ಒಕೇಶನ್ಸಲ್ಲಿ ಇರಬೇಕಾದ್ರೆ ಅವಾಗೆಲ್ಲ ಹೋಗಬೇಡಿ, ಅವಾಗೆಲ್ಲ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಹುಣ್ಣಿಮೆ ಆಗಿರ್ಬೋದು, ಅಮಾವಾಸ್ಯೆ ಆಗಿರ್ಬೋದು, ಏಕಾದಶಿ, ಇಲ್ಲಾಂದರೆ ಬೇರೆ ಏನಾದರೂ ಸ್ಪೆಷಲ್ ಒಕೇಶನ್ಸ್ ಇದೆ ಅಂತ ಅಂದಾಗ ಸೊ ಅವಾಗ ಹೋದರೆ ಬೇಗ ದರ್ಶನ ಆಗಲ್ಲ. ಸೊ ವೀಕ್ ಡೇಸಲ್ಲೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಮತ್ತು ಸ್ಕೂಲ್ ಹಾಲಿಡೇಸು ಎಲ್ಲ ಏನು ಇಲ್ದಿರಬೇಕಾದ್ರೆ ಪ್ಲ್ಯಾನ್ ಮಾಡಿದ್ರೆ ಬೇಗ ದರ್ಶನ ಆಗುತ್ತೆ. ಇದಂತೂ ಎಷ್ಟೊಂದು ಜನದ ಡ್ರೀಮ್ ಆಗಿರುತ್ತೆ, ಬೇಗ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ವೆಂಕಟೇಶ್ವರ ಸ್ವಾಮಿದು ಅಂತ ಅಂದ್ಬಿಟ್ಟು. ಸೊ ನಾವು ಇನ್ನು ರೂಮಿಂದ ರೆಡಿ ಆಗಿಬಿಟ್ಟು ದರ್ಶನಕ್ಕೆ ಅಂತ ಬಂದ್ವಿ. ನೀವೇ ನೋಡ್ಬೋದು ಎಷ್ಟು ಖಾಲಿ ಇದೆ ಅಂತ ಅಂದ್ಬಿಟ್ಟು. ಸೊ ಸಿಕ್ಕಾಪಟ್ಟೆ ಖಾಲಿ ಇತ್ತು. ಸೊ ನಾವು ಆಲ್ಮೋಸ್ಟ್ 1 hour ಅಷ್ಟೇ ಒಳಗಡೆ ಹಾಕಿದ್ದು. ಇನ್ನು ಇಲ್ಲಿ ಟಿಕೆಟ್ಸ್ ತೊಗೊಂಡ್ಬಿಟ್ರೆ ಒಳಗಡೆ ದೇವಸ್ಥಾನಕ್ಕೆ ಎಂಟ್ರಿ ಆದಮೇಲೆ ಮತ್ತು ದೇವಸ್ಥಾನ ಒಳಗಡೆ ಮೊಬೈಲೆಲ್ಲ ಅಲೋ ಇಲ್ಲ. ನಾವಲ್ಲಿ ಮೊಬೈಲೆಲ್ಲ ಸಬ್ಮಿಟ್ ಮಾಡಿಬಿಟ್ಟು ಸೊ ಹೊರಗಡೆ ಬಂದುಬಿಟ್ವಿ. ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ. ಆಲ್ಮೋಸ್ಟ್ ಒಂದು 30 minutes ಕೂಡ ಹಾಕಿದ್ರು ಅಷ್ಟೇ. ಸೊ 30 minutes ಆದಮೇಲೆ ಬಿಟ್ಬಿಟ್ರು ದರ್ಶನ ಮಾಡೋಕ್ಕೆ. ದರ್ಶನಕ್ಕೆ ನಾವು 8:30 9 o'clock ಹೋಗಿದ್ದಕ್ಕೆ 11-11:30ಗೆಲ್ಲ ದರ್ಶನ ಆಗೋಯ್ತು ನಮಗೆ. ದರ್ಶನ ಮುಗಿಸ್ಕೊಂಡು ಬಂದು ಊಟನೂ ಸಹ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ, ಊಟ ಮಾಡಿಕೊಂಡು ನಾವು ಹೊರಗಡೆ ಬಂದ್ವಿ. ಸೊ ದೇವಸ್ಥಾನಕ್ಕೆ ಅಂದರೆ ಹೊರಗಡೆ ಬಂದಮೇಲೆ ನಾವು ಬೇಗ ಹೋಗಿರೋದ್ರಿಂದ ವರಹಸ್ವಾಮಿ ದರ್ಶನ ಆ್ಯಕ್ಚುಲಿ ಫಸ್ಟ್ ಮಾಡಬೇಕು ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡೋಕ್ಕಿಂತ ಮುಂಚೆ. ಸೊ ಬಟ್ ನಮಗೆ ಬೇಗ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಬಂದು ಆಮೇಲೆ ವರಹಸ್ವಾಮಿ ದರ್ಶನ ಮಾಡಿಕೊಂಡು ಇಲ್ಲಿ ಕಡಿಯಾನಿ ಹತ್ರ ಕೂತ್ಕೊಂಡು ಲಡ್ಡು ಎಲ್ಲ ಇಸ್ಕೊಂಡು, ಸೊ ಲಡ್ಡು ಎಲ್ಲನೂ ಸಹ ಫ್ರೀ ದರ್ಶನ ಆಗಿರೋದ್ರಿಂದ
ಒಬ್ಬರಿಗೆ ಒಂದು ಲಡ್ಡು ಕೊಡ್ತಾರೆ. ಸೊ 5 ಇಯರ್ಸ್ ನಾವು ಯಾರೇ ಆಗಿದ್ರೂ ಒಂದು ಟಿಕೆಟ್ಗೆ ಒಂದು ಲಡ್ಡು ಕೊಡ್ತಾರೆ. ಇನ್ನು ಅಲ್ಲಿಂದ ತೊಗೊಂಡು ಬಂದು ನಾವು ಇನ್ನು ಅಲ್ಲಿ ಬೇಡಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನೂ ಸಹ ದೀಪ ಎಲ್ಲ ಹಣಿಸಿ ತೆಂಗಿನಕಾಯಿ ಹೊಡೆದು ಪೂಜೆ ಎಲ್ಲ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ ರೂಮ್ಗೆ. ಸೊ ಇದಿಷ್ಟು ನನ್ನ ವೆಂಕಟೇಶ್ವರ ಸ್ವಾಮಿ ದರ್ಶನದ ವ್ಲಾಗ್ ಆಗಿತ್ತು. ತುಂಬಾ ಪೀಸ್ಫುಲ್ ಅಂತ ಅನಿಸ್ತು. ದರ್ಶನ ಅಂತೂ ಸೂಪರಾಗಿ ಆಯಿತು. ಇನ್ನು ಈ ಥರ ಏನಾದರೂ ನಿಮಗೆ ಈಸಿಯಾಗಿ ದರ್ಶನ ಮಾಡಬೇಕು ಅಂತಂದರೆ ವೀಕ್ ಡೇಸಲ್ಲಿ ಯಾವುದೇ ಥರ ವೆಕೇಷನ್ಸ್ ಇಲ್ದಿರೋ ಟೈಮಲ್ಲಿ ಹೋಗಿ ಆರಾಮಾಗಿ ದರ್ಶನ ಆಗುತ್ತೆ, ಬೇಗನೂ ದರ್ಶನ ಆಗುತ್ತೆ. ಕ್ಯೂವಲ್ಲೆಲ್ಲ ವೆಯ್ಟ್ ಮಾಡಬೇಕು ಅಂತ ಎಲ್ಲ ಏನೂ ಇರೋದಿಲ್ಲ, ಟಿಕೆಟ್ಸ್ ಬುಕ್ ಮಾಡಬೇಕು ಆ ಥರ ಎಲ್ಲ ಏನೂ ಇರೋದಿಲ್ಲ. ಸೊ ಆರಾಮಾಗಿ ಬುಕ್ ನೋಡಿಕೊಂಡು ದರ್ಶನ ಮಾಡಿಕೊಂಡು ಬರ್ಬೋದು. ಸಿಕ್ಕಾಪಟ್ಟೆ ಈಸಿಯಾಗೂ ಇರುತ್ತೆ, ಅಷ್ಟೊಂದು ಟಯರ್ಡ್ ಅಂತಲೂ ಅನಿಸಲ್ಲ. ನಾವು ವರ್ಕಿಂಗ್ ಎಲ್ಲ ಇರೋದ್ರಿಂದ ಸೊ ಇಂಥ ಟೈಮ್ಗಳಲ್ಲಿ ನೋಡ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಬರ್ಬೇಕು. ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಬೇಕು ಅಂತ ಅಂದ್ಬಿಟ್ಟು. ತುಂಬ ಜನರ ಕನಸು ಸಹ ಆಗಿತ್ತಲ್ವ. ಸೊ ಹಾಗಾಗಿ ಸೊ ಈ ಥರ ಟೈಮಲ್ಲಿ ಹೋಗಿ ದರ್ಶನ ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿ 3 ಅವರ್ಸ್ ಒಳಗಡೆ ನಿಮಗೆ ದರ್ಶನ ಆಗುತ್ತೆ ದೇವ್ರದ್ದು. ಸೊ ನನಗಂತೂ ತುಂಬಾ ಪೀಸ್ಫುಲ್ ಅಂತ ಅನಿಸಿತ್ತು. ಸೊ ನಾನೂ ಸಹ ಇವತ್ತು ಆಲ್ಮೋಸ್ಟ್ 7-8 ಮಂತ್ಸ್ ಆಗಿತ್ತು ವೆಂಕಟೇಶ್ವರ ಸ್ವಾಮಿ ದರ್ಶನಕ್ಕೆ ಹೋಗಿ. ನಾನಂತೂ ನೆನೆಸ್ಕೊಂಡ್ರೆ ಹೋಗಿಬಿಡ್ತೀನಿ. ಸೊ ಆಲ್ಮೋಸ್ಟ್ ವರ್ಷಕ್ಕೆ ಒಂದು 3-4 ಟೈಮ್ಸ್ ಆದರೂ ಹೋಗಿ ಬರ್ತೀನಿ. ಸೊ ಈ ಥರ ನೋಡ್ಕೊಂಡು ಹೋಗಿ ಒಂದೊಂದು ಸರಿ ಹೋಗಿದ್ದು ಉಂಟು, ರಶ್ ಇಲ್ಲ ಅಂತ ಅಂದ್ಬಿಟ್ಟು ಹೋಗಿ ತುಂಬ ರಶ್ ಆಗಿದ್ದು ಉಂಟು. ಸೊ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಒಂದೊಂದು ಸರಿ ನಾವು ದೇವರ ಅನುಗ್ರಹ ಹೆಂಗಿರುತ್ತೋ ಹಾಗಂಗೆ ಆಗೋದು. ಇನ್ನೊಂದು ದೇವರು ನಮ್ಮನ್ನು ಕರೆಸ್ಕೋಬೇಕು ಅಂತಂದರೆ ಯಾವುದೋ ಒಂದು ರೀತಿಯಲ್ಲಿ ದೇವ್ರು ಕರ್ಸ್ಕೊಳ್ತಾನೆ, ನಮಗೆ ದರ್ಶನ ಕೊಡ್ತಾನೆ. ಸೊ ಹಾಗಾಗಿ ನಾವು ಅದೆಲ್ಲ ನಮ್ಮ ಇಚ್ಛೆ ಅಲ್ಲ, ದೇವ್ರ ಇಚ್ಛೆನೇ ಆಗಿರುತ್ತೆ. ಸೊ ಇನ್ನು ಬೆಟ್ಟದಿಂದ ಕೆಳಗಡೆ ನಾವು ಚೆಕ್ಔಟ್ ಎಲ್ಲ ಮಾಡಿ ರೂಮೆಲ್ಲ ಸಬ್ಮಿಟ್ ಮಾಡಿಬಿಟ್ಟು ಸೊ ಇನ್ನು ಕೆಳಗಡೆ ಬೆಟ್ಟ ಇಳಿದು ಬಂದ್ವಿ. ಸೊ ಬೆಟ್ಟ ನೋಡಬೇಕಾದ ಪ್ರಕೃತಿನ ನೋಡೋಕ್ಕೇನೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿರುತ್ತೆ. ಸೊ ಪ್ರಕೃತಿ ವಿಸ್ಮಯ ಅಂತ ಅಂದ್ರೇ ಹಾಗೆ ಅಲ್ವಾ. ಸೊ ನಾವು ವ್ಯೂ ಎಲ್ಲ ಎಂಜಾಯ್ ಮಾಡಿಕೊಂಡು ಸೊ ಬೆಟ್ಟ ಇಳಿತಾ ಇದ್ವಿ. ಸೊ ಇನ್ನು ಬೆಟ್ಟ ಇಳಿದು ಬಂದು ನಾವು ಒಂದೊಂದು ಸರಿ ನಾವು ನಡ್ಕೊಂಡು ಹೋಗ್ತೀವಿ ಸ್ಟೇರ್ಸ್ ಮೇಲೆ. ಈ ಸರಿ ಮಾತ್ರ ನಮಗೆ ಟೈಮ್ ಅಷ್ಟೊಂದು ಇರಲಿಲ್ಲ ಅಂತ ಅಂದ್ಬಿಟ್ಟು ಸೊ ನಾವು ಜಸ್ಟ್ ಕಾರಲ್ಲೇ ಮೇಲೆಗಡೆ ಹೋಗಿ ಬಂದ್ವಿ. ಸೊ ಇನ್ನು ಇಲ್ಲಿ ಆನ್ ದ ವೇನಲ್ಲಿ ಇಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಸ್ಟ್ಯಾಚ್ಯೂ ಎಲ್ಲ ಇದೆ. ಸೊ ಇಲ್ಲಿನೂ ಹೋಗಿ ನಮಸ್ಕಾರ ಮಾಡಿಕೊಂಡು ಕರ್ಪೂರ ಅಣಿಸಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ನಾವು ಕೆಳಗಡೆ ಇಳಿದ್ವಿ. ತುಂಬಾ ಚೆನ್ನಾಗಿತ್ತು. ನಮಗಂತೂ ಬ್ಲೆಸ್ಡ್ ಅಂತಲೇ ಅನಿಸಿತು. ಬಟ್ ಎಷ್ಟೊಂದು ದಿನ ಆಗಿತ್ತು ನಮಗೆ ಇಷ್ಟು ಬೇಗ 3 ಇಯರ್ಸ್ 2 ಅವರ್ಸಲ್ಲಿ ದರ್ಶನ ಆಗಿ. ಸೊ ತುಂಬಾ ವರ್ಷಗಳ ಆದಮೇಲೆ ನನಗೆ ಇಷ್ಟೊಂದು ಬೇಗ ದರ್ಶನ ಆಗಿದ್ದು, ಅದು ಫ್ರೀ ದರ್ಶನಕ್ಕೆ ಹೋದಾಗ. ಸೊ ನೀವು ಅಷ್ಟೇ ಹೋಗ್ಬೇಕಾದ್ರೆ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸೊ ನಿಮ್ಗೇನಾದರೂ ಇದ್ರ ಬಗ್ಗೆ ಡೌಟ್ಸ್ ಏನಾದರೂ ಇದ್ದರೆ, ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇನ್ನು ದೇವರ ದರ್ಶನ ಮುಗಿದು ನಾವು ಕೆಳಗಡೆ ಬರೋಷ್ಟರೊಳಗೆ ಸಂಜೆ ಆಯಿತು. ಸೊ ಅಲ್ಲಿಂದ ಸೀದಾ ನಾವು ಹೊರಟು ಬಂದಿದ್ದೆ ಬೆಂಗಳೂರಿಗೆ. ಸೊ ಇನ್ನು ಬೆಂಗಳೂರಿಗೆ ಬಂದು ರೀಚ್ ಆಗೋಷ್ಟರೊಳಗೆ ಲೇಟೇ ಆಯಿತು. ಸೊ ನಾವು ನಾವು ಅಮ್ಮ ಮನೆಗೆ ಹೋಗ್ಬಿಟ್ಟು ಅವ್ರನ್ನ ಮತ್ತೆ ಡ್ರಾಪ್ ಮಾಡಿ ಬಂದಿದ್ದು. ಸೊ ಹಾಗಾಗಿ ಲೇಟ್ ಆಯಿತು. ಸೊ ಹಿಂಗೆ 2 ದಿನದಲ್ಲಿ ತಿರುಪತಿ ತಿರುಮಲ ದರ್ಶನ 3 ಅವರಲ್ಲಿ ದರ್ಶನ ಮಾಡಿಕೊಂಡು ಬಂದಿದ್ದು ತುಂಬಾ ಖುಷಿ ಆಯಿತು. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಂದಷ್ಟು ಪ್ರಾಡಕ್ಟ್ಸ್ ಲಿಂಕ್ಸ್ ಆಗಿರ್ಬೋದು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಒಂದು ಸಾರಿ ಚೆಕ್ ಮಾಡಿ ನೋಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.